ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ದುಪ್ಪಟಾಸು ಮನೆಯಲ್ಲಿ ಇದ್ದೇ ಇರುತ್ತೆ. ದುಪ್ಪಟಾಸು ಡ್ರೆಸ್ ಹಳೇದಾದ್ರೂ ದುಪ್ಪಟಾಸು ತುಂಬ ಚೆನ್ನಾಗಿರುತ್ತೆ. ಸೊ ಆ ದುಪ್ಪಟನ ಬಿಸಾಡೋ ಬದಲು ಈ ರೀತಿ ನಾವು ಯಾವುದೇ ಸ್ಟಿಚ್ ಕೂಡ ಹಾಕದಿರಾ, ಸೂಜಿನಲ್ಲಿ ಕೂಡ ಹೊಲಿದಿರಾ ನಾವು ಒಂದು ದಿಂಬು ಕವರ್ನ ರೆಡಿ ಮಾಡ್ಕೋಬೋದು. ಸೊ ಇದಕ್ಕೆ ನಾವು ತಲೆ ದಿಂಬಾಗಲಿ ಅಥವಾ ಈ ರೀತಿ ಸೋಫಾ ಕವರ್ ದಿಂಬುಗಳಿರುತ್ತಲ್ಲ ಆ ದಿಂಬನ್ನ ತೊಗೊಂಡಿದ್ದೀನಿ. ಮತ್ತು ನಾವು ಯಾವ ದುಪ್ಪಟ ಇರುತ್ತಲ್ಲ ಆ ರೀತಿ ದುಪ್ಪಟನ ತೊಗೊಂಡು ದುಪ್ಪಟನ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದು ಸೈಡು ಆ ದಿಂಬಿಗೆ ಈ ರೀತಿ ಫೋಲ್ಡ್ ಮಾಡಬೇಕು ದುಪ್ಪಟನ. ಇನ್ನೊಂದು ಸೈಡು ಸಹ ದುಪ್ಪಟನ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಿ ಹಾಕೋಬೇಕು ದಿಂಬಿನ ಮೇಲೆ. ಮತ್ತು ಇನ್ನೊಂದು ಸೈಡು ಸಹ ಅದೇ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಯಾವುದೇ ರೀತಿ ಸ್ಟಿಚ್ಚು ಕೂಡ ಬೇಕಾಗಿಲ್ಲ, ಒಂದೇ ಒಂದು ಪಿನ್ ಇದ್ದರೆ ಸಾಕು. ಆ ಪಿನ್ನಿಂದ ಪಿನ್ ಮಾಡಿಕೊಂಡ್ರೆ ಸಾಕು, ಒಂದು ದಿಂಬಿಗೆ ಕವರ್ ರೆಡಿ ಆಗುತ್ತೆ. ಈ ರೀತಿ ನಾವು ವೇಸ್ಟು ಅಂತ ಬಿಸಾಡೋ ಒಳ್ಳೊಳ್ಳೆ ದುಪ್ಪಟಾಸಲ್ಲಿ ದಿಂಬಿನ ಕವರ್ ರೆಡಿ ಮಾಡ್ಕೋಬೋದು. ಸ್ಟಿಚ್ಚೇ ಬೇಕಾಗಿಲ್ಲ, ನಾವು ಯಾವುದೇ ಟೈಲರ್ ಹತ್ರ ಕೂಡ ಹೋಗೋದು ಬೇಕಾಗಿಲ್ಲ. ಮನೆಯಲ್ಲೇ ಈ ರೀತಿ ನಾವು ದಿಂಬಿಗೆ ಒಂದು ಒಳ್ಳೆ ಕವರ್ ರೆಡಿ ಮಾಡ್ಕೋಬೋದು. ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಬೇಕಾದಾಗ ದಿಂಬಿಂದ ತೆಗೆದು ವಾಶ್ ಮಾಡಿ ಮತ್ತೆ ನಾವು ಈ ರೀತಿ ದುಪ್ಪಟಗಳನ್ನ ಹಾಕೋಬೋದು ದಿಂಬಿನ ಕವರ್ಗೆ. ಸೊ ನೋಡಿ, ಈ ರೀತಿ ಪಿನ್ ಮಾಡಿಕೊಂಡ್ರೆ ಸಾಕು, ದಿಂಬಿನ ಕವರ್ ರೆಡಿ ಆಗುತ್ತೆ. ಈ ರೀತಿ ನಾವು ವೇಸ್ಟ್ ಕ್ಲಾತನ್ನೇ ಆಗಲಿ ಅಥವಾ ದುಪ್ಪಟನೇ ಆಗಲಿ ದಿಂಬಿನ ಕವರ್ ರೆಡಿ ಮಾಡ್ಕೋಬೋದು, ಸ್ಟಿಚ್ ಕೂಡ ಬಳಸ್ತೀರಾ. ಮತ್ತು ದಿಂಬು ಸಹ ಗಲೀಜಾಗದೆ ಇರೋ ಹಾಗೆ, ಕೊಳಕಾಗದೆ ಇರೋ ಹಾಗೆ ನೋಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಇಯರಿಂಗ್ಸ್ ತೊಗೊಂಡಿದ್ದೀನಿ. ಈ ರೀತಿ ಜುಮ್ಕಾ ಇಯರಿಂಗ್ಸ್ ಬರುತ್ತಲ್ಲ, ಇದು ತುಂಬ ವೆಯ್ಟ್ ಇರುತ್ತೆ. ನಾವು ಈ ರೀತಿ ಇಯರಿಂಗ್ಸ್ನ ಹಾಕೊಂಡಾಗ ಕಿವಿ ಎಳಿತಾ ಇರುತ್ತೆ, ನಮಗೆ ತುಂಬ ಭಾರ ಅನಿಸ್ಬಿಟ್ಟು ಹೋಲ್ ಸಹ ದೊಡ್ಡದಾಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಜುಮ್ಕಾಗಳನ್ನ ಹಾಕೋಬೇಕಾದ್ರೆ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡಿದ್ದೀವಿ. ಡಬಲ್ ಸೈಡೆಡ್ ಗಮ್ ಟೇಪನ್ನು ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಇಯರಿಂಗ್ಸ್ಗೆ ನಮಗೆ ಹಿಂದೆಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಅಗಲ ಕಟ್ ಮಾಡಿಕೊಂಡು ಒಂದು ಸೈಡ್ ಗಮ್ ಟೇಪ್ಗೆ ಪೇಪರ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಈ ರೀತಿ ಇಯರಿಂಗ್ಸ್ಗೆ ಸೇರಿಸ್ಕೋಬೇಕು. ಹಿಂದೆಗೆ ನಾವು ಹಾಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಸೀಸರ್ ತೊಗೊಂಡು ಎಕ್ಸ್ಟ್ರಾ ಏನಾದರೂ ಆ ಡಬಲ್ ಸೈಡೆಡ್ ಗಮ್ ಟೇಪ್ ಇರುತ್ತಲ್ಲ ಅದನ್ನು ಸೀಸರ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಕಿವಿಗೆ ಹಾಕ್ಕೋಬೇಕಾದ್ರೆ ಇನ್ನೊಂದು ಸೈಡು ನಾವು ಸೇರಿಸಿರ್ತೀವಲ್ಲ ಗಮ್ ಟೇಪು ಇರುತ್ತಲ್ಲ ಆ ಟೇಪಲ್ಲಿ ಪೇಪರ್ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಈ ರೀತಿ ನಾವು ಇಯರಿಂಗ್ಸ್ನ ಇಟ್ಕೊಂಡಾಗ ಅದು ನಮ್ಮ ಕಿವಿಗೆ ಆ ಸ್ಕಿನ್ಗೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡಾಗ ಏನಾಗುತ್ತೆ ಅಂದರೆ ಇಯರಿಂಗ್ಸು ನಮಗೆ ಭಾರ ಅನಿಸಲ್ಲ, ಎಳೆಯಲ್ಲ, ಕಿವಿ ಹೋಲ್ ಬಂದು ದೊಡ್ಡದಾಗಲ್ಲ ಫ್ರೆಂಡ್ಸ್. ಸೊ ಈ ರೀತಿ ನಾವು ಡಬಲ್ ಸೈಡೆಡ್ ಗಮ್ ಟೇಪ್ನ ಬಳಸ್ಕೊಂಡು ಈ ಜುಮ್ಕಾಸು ತುಂಬ ವೆಯ್ಟ್ ಇರೋ ಇಯರಿಂಗ್ಸ್ನ ಇಟ್ಕೋಬೋದು. ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಚಿಕ್ಕ ಚಿಕ್ಕ ಪರ್ಸ್ಗಳು, ನಾವು ಒಡವೆ ಅಂಗಡಿನಲ್ಲಿ ಏನಾದರೂ ತರ್ತೀವಿ, ಒಡವೆಗಳು ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತೊಗೊಂಡಾಗ ಈ ರೀತಿ ಚಿಕ್ಕ ಚಿಕ್ಕ ಪರ್ಸ್ ಎಲ್ಲ ಕೊಡ್ತಾರೆ, ಓಲೆಗಾಗಲಿ ಆ ರೀತಿ ಪಗಸ್ ಕೊಟ್ಟಾಗ ಇದನ್ನು ನಾವು ವೇಸ್ಟು ಅಂತ ಬಿಸಾಡೋ ಬದಲು ಕೆಲವರು ಹಣ ಇಡೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಈ ಪರ್ಸನ್ನು ನಾವು ಈ ರೀತಿ ಎಕ್ಸ್ಟ್ರಾ ಇರೋ ಬ್ಯಾಂಗಲ್ಸ್ ಆಗಲಿ ಅಥವಾ ಇಯರಿಂಗ್ಸ್ ಆಗಲಿ ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ಪರ್ಸಲ್ಲಿ ಇಟ್ಕೊಂಡು ಹ್ಯಾಂಡ್ ಬ್ಯಾಗಲ್ಲಿ ತೊಗೊಂಡೋದ್ರೆ ಸೇಫಾಗಿ ಅದು ಒಂದು ಕಡೆ ಇರುತ್ತೆ, ನಾವು ಬೇಕಾದಾಗ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ಊದ್ಬತ್ತಿ ಪಾಕೆಟ್ ತೊಗೊಂಡಿದ್ದೀನಿ. ಈ ರೀತಿ ಊದ್ಬತ್ತಿಗಳನ್ನ ನಾವು ಜಾಸ್ತಿ ತಂದಾಗ ಜಿಪ್ ಲಾಕ್ ಕವರ್ಸ್ ಕೊಡ್ತಾರೆ. ಆ ಕವರ್ಸ್ನ ಬಿಸಾಡ್ದಿರ ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು. ನಾವು ಕಿಚನಲ್ಲಾದರೂ ಏನಾದರೂ ಇಟ್ಟು ಈ ರೀತಿ ಜಿಪ್ ಲಾಕ್ ಮಾಡಿ ಎತ್ತಿಟ್ಕೋಬೋದು. ಕಿಚನಲ್ಲೂ ಸಹ ಟೀ ಪೌಡರ್ ತರಿಸಿದಾಗಲೂ ಸಹ ಇದೇ ರೀತಿ ಜಿಪ್ ಲಾಕ್ ಕವರ್ ಬರುತ್ತೆ. 1 kg ಟೀ ಪೌಡರ್ ತರಿಸಿದಾಗ ಆ ಕವರ್ನು ಸಹ ಬಿಸಾಡ್ದಿರ ನಾವು ಅದು ಜಿಪ್ ಲಾಕ್ ಆಗಿರೋದ್ರಿಂದ ನಾವು ಇದರಲ್ಲಿ ಏನಾದರೂ ಇಟ್ಬಿಟ್ಟು ನಾವು ಜಿಪ್ ಲಾಕ್ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಎಕ್ಸ್ಟ್ರಾ ಮನೆಯಲ್ಲಿ ಈ ರೀತಿ ಟೇಪ್ಸ್ ಆಗಲಿ ಅಥವಾ ನಾವು ಕೆಲವೊಂದು ಆರ್ನಮೆಂಟ್ಸ್ನಾಗಲಿ ನಾವು ಈ ರೀತಿ ಜಿಪ್ ಲಾಕ್ ಕವರ್ಸಲ್ಲಿ ಎತ್ತಿಟ್ಕೋಬೋದು. ಸೊ ಇದನ್ನು ವೇಸ್ಟ್ ಅಂತ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಬೆರಳುಗಳ ಮಧ್ಯೆ ಕೆಲವು ಸಲ ತುಂಬ ನವೆ ಆಗ್ತಾ ಇರುತ್ತೆ. ನಾವು ತುಂಬ ತೇವದಲ್ಲಿ ಕೂತ್ಕೊಂಡು ಬಟ್ಟೆ ವಾಶ್ ಮಾಡ್ತಾ ಇರ್ತೀವಿ. ಇವಾಗ ವೆದರ್ ಸೀಸನ್ನು ತುಂಬ ಮಳೆ ಬರ್ತಾ ಇರೋದ್ರಿಂದ ನಾವು ಬಟ್ಟೆ ಎಲ್ಲ ನೀರಲ್ಲೇ ವಾಶ್ ಮಾಡಿದಾಗ, ಕೈಯಲ್ಲೆಲ್ಲ ವಾಶ್ ಮಾಡಿದಾಗ ಈ ಬೆರಳುಗಳ ಸಂದಿಗಳಲ್ಲಾಗಲಿ ಅಥವಾ ನಾವು ಕಾಲು ಬೆರಳುಗಳ ಸಂದಿಗಳಲ್ಲಾಗಲಿ ತುಂಬ ನವೆ ಆಗ್ತಾ ಇರುತ್ತೆ. ಕೆಲವರಿಗೆ ಬೆರಳುಗಳ ಸಂದಿಗಳಲ್ಲೆಲ್ಲ ಒಂಥರ ನವೆ ಆಗಿಬಿಟ್ಟು ಅದು ಕೊಳ್ತಂಗೆ ನಮಗೆ ತೇವಕ್ಕೆ ನವೆ ಆಗ್ತಾ ಇರುತ್ತೆ. ಆ ರೀತಿ ಆಗದೆ ಇರೋ ಹಾಗೆ ನಾವು ಮನೆಯಲ್ಲೇ ಈ ಟಿಪ್ಸನ್ನು ಬಳಸ್ಬೋದು. ಮನೆ ಮದ್ದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಹರಳೆ ಎಣ್ಣೆ ತೊಗೊಂಡಿದ್ದೀನಿ. ಹರಳೆ ಎಣ್ಣೆನ ನಾನಿಲ್ಲಿ ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಇದು ಅರಿಶಿನ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು. ಅರಿಶಿನ ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ನಾವು ಅರಿಶಿನೂ ಸಹ ಬಳಸ್ತಾ ಇದ್ದೀವಿ. ಸೊ ಹರಳೆ ಎಣ್ಣೆ, ಅರಿಶಿನ ಮತ್ತು ಒಂದು ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿಬಿಟ್ಟು ನಾವು ಈ ರೀತಿ ಕಾಲು ಮಧ್ಯೆ ಎಲ್ಲೆಲ್ಲಿ ನವೆ ಆಗ್ತಾ ಇರುತ್ತೆ, ಎಲ್ಲಿ ಕೊಳ್ತಂಗೆ ಆಗ್ಬಿಟ್ಟಿರುತ್ತಲ್ಲ, ಸೊ ಅಲ್ಲೆಲ್ಲ ನೀಟಾಗಿ ತೇವ ಇಲ್ಲದೆ ಇರೋ ಹಾಗೆ ಒರೆಸ್ಬಿಟ್ಟು ನಾವು ಈ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಅದು ಸ್ವಲ್ಪ ನವೆ ಕಮ್ಮಿ ಆಗುತ್ತೆ ಮತ್ತು ತಂಪು ಕೊಡುತ್ತೆ. ನಾವು ಹರಳೆಣ್ಣೆ ಹಚ್ಚಿರೋದ್ರಿಂದ ಕೆಲಸ ಮಾಡೋರು ಸಿಮೆಂಟಲ್ಲೇ ಕೆಲಸ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೂ ಸಹ ಈ ರೀತಿ ಬೆರಳು ಸಂದಿ ಎಲ್ಲ ಅಲರ್ಜಿ ಆಗೋದು, ಒಂಥರ
ಗಾಯ ಥರ ಆಗೋದು ಆಗ್ತಾ ಇರುತ್ತೆ. ಸೊ ಅವರು ಸಹ ಈ ಟಿಪ್ಸನ್ನು ಬಳಸ್ಬೋದು ಫ್ರೆಂಡ್ಸ್. ಆ ನವೆ ಎಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಸ್ವಲ್ಪ ಸುಣ್ಣ ತೊಗೊಂಡಿದ್ದೀನಿ. ಸೊ ನಾವು ಎಲೆ ಅಡಿಕೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸುಣ್ಣ, ಅದನ್ನು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು, ನಮಗೆ ತುಂಬ ಓವರ್ ಹೀಟ್ ಆದಾಗ ಒಕ್ಲತ್ರನೇ ತುಂಬ ಪೇಯ್ನ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವು ಈ ರೀತಿ ಒಂದು ಸ್ವಲ್ಪ ಸುಣ್ಣಗೆ ಸ್ವಲ್ಪ ಸುಣ್ಣ ತೊಗೊಂಡು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾವು ಅದನ್ನು ಒಕ್ಕಳು ಸುತ್ತು ಅಪ್ಲೈ ಮಾಡೋದ್ರಿಂದ ಆ ಹೀಟನ್ನು ಎಳ್ದಾಕುತ್ತೆ ಅಂತ ನಾವು ಇದನ್ನು ಅಜ್ಜಿ ಕಾಲದಿಂದಲೂ ನಮ್ಮ ಅಜ್ಜಿಯವರೆಲ್ಲ ನಮಗೆ ಮಾಡಿರೋದು ಫ್ರೆಂಡ್ಸ್. ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ಸುಣ್ಣ ನಾವು ಈ ರೀತಿ ವೇಸ್ಟ್ ಅಂತ ಬಿಸಾಡೋ ಬಾಕ್ಸ್ಗಳಲ್ಲಿ ನಾವು ಈ ರೀತಿ ಅಡಿಕೆ ಎಲೆಗೆ ಯೂಸ್ ಮಾಡೋ ಸುಣ್ಣನ ಸ್ಟೋರ್ ಮಾಡಿ ಇಡ್ಬೋದು. ಆ ಸುಣ್ಣ ಡ್ರೈ ಆಗದೆ ಇರೋ ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಬಿಟ್ರೆ ಸುಣ್ಣ ಹಾಗೆ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ಮನೆಗೆ ಅಡುಗೆಗೆ ಅಂತ ನಾವು ಆಲೂಗಡ್ಡೆ ತರ್ತಾ ಇರ್ತೀವಿ. ಆಲೂಗಡ್ಡೆ ನಾವು ಜಾಸ್ತಿ ತರ್ತೀವಿ, ಕೆಲವು ಸಲ 2 kg 3 kg ತರ್ತೀವಿ. ಅದನ್ನು ಈ ರೀತಿ ಬುಟ್ಟಿನಲ್ಲಿ ಹಾಕಿಟ್ಟಾಗ ಮೊಳಕೆ ಬಂದುಬಿಡುತ್ತೆ ತುಂಬ ದಿನ ಇಟ್ಟರೆ. ಸೊ ಮೊಳಕೆ ಬರದೇ ಇರೋ ಹಾಗೆ ನಾವು ಈ ರೀತಿ ಒಂದು ಆ್ಯಪಲನ್ನು ಆಲೂಗಡ್ಡೆ ಮಧ್ಯದಲ್ಲಿ ಇಡೋದ್ರಿಂದ ಆಲೂಗಡ್ಡೆ ಮೊಳಕೆ ಬರದೇ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ವಿಡಿಯೋ ನೋಡಿದೆ ಫ್ರೆಂಡ್ಸ್. ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ, ನೀವು ಸಹ ಟ್ರೈ ಮಾಡಿ ನೋಡಿ. ಟಿಪ್ ಬಂದು ನಾನು ಲೆಮನ್ ತೊಗೊಂಡಿದ್ದೀನಿ. ಲೆಮನ್ ಸ್ವಲ್ಪ ಒಣಗೋದಂಗೆ ಆಗಿಬಿಟ್ಟಿದೆ ಅಂದರೆ ಅದು ಒಂಥರ ಡ್ರೈ ಆದಂಗೆ ಆಗಿಬಿಡುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ರು ಸಹ ಕೆಲವು ಸಲ ಈ ರೀತಿ ಒಣಗೋದಂಗೆ ಆಗಿಬಿಡುತ್ತೆ. ಸೊ ಅದರಲ್ಲಿ ಜ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಈ ರೀತಿ ನಿಂಬೆಹಣ್ಣು ಇದ್ದಾಗ ನಾವು ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಈ ರೀತಿ ಚಾಕುಗೆ ನಿಂಬೆಹಣ್ಣನ್ನು ಸಿಕ್ಕಿಸ್ಬಿಟ್ಟು ನಿಂಬೆಹಣ್ಣನ್ನು ಬಿಸಿ ಆಗೋರು ಈ ರೀತಿ ಬಿಸಿ ಮಾಡ್ಕೋಬೇಕು ಸ್ಟವ್ ಮೇಲಿಟ್ಟು. ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಿಂಬೆಹಣ್ಣಲ್ಲಿ ನಮಗೆ ಜಾಸ್ತಿ ರಸ ಸಿಗುತ್ತೆ. ಡ್ರೈ ಆಗಿದ್ರೂ ಸಹ ಬಿಸಿಗೆ ಟಿಪ್ಸು ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಡಿದ್ದೀನಿ ಫ್ರೆಂಡ್ಸ್. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಲಿ ಅಥವಾ ಗಣೇಶ ಹಬ್ಬಕ್ಕೆ ಆಗಲಿ ಈ ರೀತಿ ಜಾಸ್ತಿ ಫ್ರೂಟ್ಸ್ ತರ್ತೀವಿ. ಸೊ ಫ್ರೂಟ್ಸನ್ನು ಹಾಗೆ ಇಟ್ಬಿಟ್ರೆ ಒಣಗೋಗ್ಬಿಡುತ್ತೆ. ಕೆಲವರು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ತಾರೆ. ಈ ರೀತಿ ಫ್ರೂಟ್ಸ್ ಜಾಸ್ತಿ ಇದ್ದಾಗ ನಾವು ಫ್ರೂಟ್ಸನ್ನೆಲ್ಲ ಕಟ್ ಮಾಡಿಕೊಂಡು ಸಣ್ಣದಾಗಿ ಆ ಫ್ರೂಟ್ಸ್ ಒಟ್ಟನ್ನು ಸಹ ಬಿಸಾಡ್ದಿರ ನಾವು ಗಿಡಗಳಿಗೂ ಸಹ ಬಳಸ್ಬೋದು. ಒಳ್ಳೆ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ ಫ್ರೂಟ್ಸ್ ಹೊಟ್ಟು. ಸೊ ಆ ಫ್ರೂಟ್ಸನ್ನೆಲ್ಲ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಹಣ್ಣು, ಆ್ಯಪಲ್ಲು, ದಾಳಿಂಬೆ ಹಣ್ಣು ಮತ್ತು ಮೂಸಂಬಿ, ಮಿಕ್ಸ್ಡ್ ಫ್ರೂಟ್ಸ್ ಇರುತ್ತಲ್ಲ ಎಲ್ಲನೂ ಕಟ್ ಮಾಡಿಕೊಂಡು ಈ ರೀತಿ ಟೇಸ್ಟಿಯಾದ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡನ್ನು ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಅದರಿಂದ 3/4 ಲೀಟರ್ಷ್ಟು ಹಾಲು ತೊಗೊಂಡು ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. 1-2 ಕುದಿ ಬರೋವರೆಗೂ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಾದ್ಮೇಲೆ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಹಾಲು ಚೆನ್ನಾಗಿ ಕಾದಿದೆಯಲ್ಲ ಅದಕ್ಕೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಫ್ರೂಟ್ಸ್ ಜಾಸ್ತಿ ಇರೋದ್ರಿಂದ ಕಸ್ಟರ್ಡ್ ಪೌಡ್ರ್ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿಕೊಂಡು ನಾವು ಕಸ್ಟರ್ಡ್ ಪೌಡ್ರು ಹಾಲಿಗೆ ತಕ್ಕಾಗೆ ಮತ್ತು ಫ್ರೂಟ್ಸ್ ಜಾಸ್ತಿ ಇದ್ದರೆ ಅದಕ್ಕೆ ತಕ್ಕಾಗೆ ನೋಡ್ಕೊಂಡು ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಈ ರೀತಿ ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾವು ಹಸಿ ಹಾಲಿದ್ದರೆ ಹಾಲಲ್ಲಿ ಸಹ ಮಿಕ್ಸ್ ಮಾಡ್ಕೋಬೋದು. ಅದು ಲಮ್ಸ್ ಏನು ಇಲ್ಲದೆ ಇರೋ ಹಾಗೆ ನಾವು ಕಸ್ಟರ್ಡ್ ಪೌಡರ್ನ ಈ ರೀತಿ ಹಾಲಲ್ಲಾಗಲಿ ಅಥವಾ ನೀರಲ್ಲಾಗಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಮತ್ತೆ ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಹಚ್ಕೊಂಡು ಹಾಲು ಚೆನ್ನಾಗಿ ಕುದಿಸ್ಕೊಂಡಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಹಾಲನ್ನು ಸ್ಟವ್ವಿಂದ ಕೆಳಗಡೆ ಇಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಸ್ಟರ್ಡ್ ಪೌಡರ್ನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಬಿಸಿ ಇರೋ ಹಾಲಿಗೆ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿರಲ್ಲ ಅದನ್ನು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಈ ಕಸ್ಟರ್ಡ್ ಪೌಡರ್ ಮಿಕ್ಸರ್ನ ಹಾಕ್ಕೋಬೇಕಾದ್ರೆ ಸ್ಟವ್ವಿಂದ ಕೆಳಗಡೆ ಇಳಿಸಿ ಆಮೇಲೆ ಹಾಲ್ಗೆ ಹಾಕಿ ಮತ್ತೆ ನಾವು ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಂಡ್ರೆ ಒಳ್ಳೆಯದು. ನಾವು ಹಾಗೆ ಕುದೀತಾ ಇರಬೇಕಾದ್ರೆ ಹಾಕೋದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ಪಾತ್ರೆ ತಳ ಹಿಡಿದ್ಬಿಡುತ್ತೆ, ಬೇಗ ಗಟ್ಟಿ ಆಗಿಬಿಟ್ಟು. ಸೊ ಅದಕ್ಕೆ ನಾವಿಲ್ಲಿ ಸ್ಟವ್ವಿಂದ ಇಳಿಸ್ಬಿಟ್ಟು ಪಾತ್ರೆನ ಆಮೇಲೆ ಕಸ್ಟರ್ಡ್ ಪೌಡರ್ ಮಿಕ್ಸರ್ನ ಹಾಕ್ಕೊಂಡಿದ್ದೀನಿ. ನೋಡಿ ಮಿಕ್ಸರ್ನ ಹಾಕಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಹಾಲೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಸ್ಟವ್ ಹಚ್ಬಿಟ್ಟು ಇದನ್ನು 1 ಕುದಿ ಅಥವಾ 1-2 ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ಈ ರೀತಿ ಕುದಿಸ್ಕೊಳ್ಳುವಾಗ ಸಿಮ್ಮಲ್ಲಿ ಇಟ್ಕೊಂಡು ನಾವು ಕುದಿಸ್ಕೋಬೇಕು. ಆಲ್ರೆಡಿ ಬಿಸಿ ಇರುತ್ತಲ್ಲ ಹಾಲು, ಬೇಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಕುದಿ ಅಥವಾ 2 ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ ಮಿಕ್ಸ್ಚರು ಸ್ವಲ್ಪ ತಣ್ಣಗಾಗಬೇಕು. ನಾನು ಇಲ್ಲಿ ಹಾಲು ಕಾಯಿಸ್ಕೋಬೇಕಾದ್ರೆ 1 ಕಪ್ಪಷ್ಟು ಸಕ್ಕರೆ ಬಳಸಿದ್ದೆ. ಸೊ ಅದನ್ನು ಹೇಳಿರಲಿಲ್ಲ. ಸೊ ಹಾಲನ್ನ ನಾವು ಕಾಯಿಸ್ಕೋಬೇಕಾದ್ರೆ ಅದಕ್ಕೆ ನೋಡಿಕೊಂಡು ನಮಗೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಿ ಕುದಿಸ್ಕೋಬೇಕು. ಹಾಲನ್ನು ಕುದಿಸ್ಕೊಂಡು ಆದಮೇಲೆ ನಾವು ಈ ರೀತಿ ಕಸ್ಟರ್ಡ್ ಪೌಡರ್ ಮಿಕ್ಸರ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ಕುದಿ ಅಥವಾ 2 ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಕ್ಕಾದಮೇಲೆ ನಾನಿಲ್ಲಿ ಫ್ರೂಟ್ಸ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಬಾಳೆಹಣ್ಣು, ದಾಳಿಂಬೆ ಮತ್ತು ಆ್ಯಪಲ್ಲು, ಪೈನಾಪಲ್ಲು ಎಲ್ಲ ಥರದ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಮಾಡಿ ಇಟ್ಕೊಂಡಿರೋ ಕಸ್ಟರ್ಡ್ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೂಟ್ಸ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಸ್ಟರ್ಡ್ ಫ್ರೂಟ್ಸ್ ಎಲ್ಲ ರೆಡಿ ಆಗಿದೆ. ಈ ರೀತಿ ಜಾಸ್ತಿ ಫ್ರೂಟ್ಸ್ ತಂದಾಗ ಅಥವಾ ಹಬ್ಬಗಳಲ್ಲಿ ಫ್ರೂಟ್ಸ್ ಇದ್ದಾಗ ಫ್ರೂಟ್ ಸಲಾಡ್ನ ಮಾಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಬೇಕು ಅಂದರೆ ಲಾಸ್ಟಲ್ಲಿ ಸಲಾಡ್ಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸ್ಕೊಂಡು ತಿನ್ಬೋದು. ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.